ನಮಸ್ಕಾರ ರೀ ಎಲ್ಲ ನನ್ನ ವೀಕ್ಷಕ ದೇವರುಗಳಿಗೆ. ಮತ್ತೊಮ್ಮೆ ನಿಮಗೆ ಕನ್ನಡಿಗಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನಾವು ಕ್ಯಾಬೇಜ್ ಮತ್ತು ಉಳ್ಳಾಗಡ್ಡಿ ಹಾಕಿ ಮಸ್ತ್ ಬಜ್ಜಿ ಮಾಡೋಣ ಬರ್ರಿ. ಹೆಂಗೆ ಮಾಡೋದು ಅಂತ ನೋಡೋಣ್ರಿ. ಮೊದಲಿಗೆ ಕ್ಯಾಬೇಜು ಆಮೇಲೆ ಉಳ್ಳಾಗಡ್ಡಿಯನ್ನು ಸಣ್ಣಗೆ ಉದ್ದುದ್ದಾಗೆ ಹೆಚ್ಚಿಟ್ಕೋಬೇಕ್ರಿ. ಆಮೇಲೆ ಅದಕ್ಕೆ ಮೊದಲಿಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊರಿ. ಕೊತ್ತಂಬರಿ ಸೊಪ್ಪು ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕ್ರಿ. ಉಪ್ಪಾದ್ಮೇಲೆ ಅದಕ್ಕೆ ರುಬ್ಬಿಟ್ಟಿರುವಂಥ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೋಬೇಕ್ರಿ. ಆಮೇಲೆ ಇದಕ್ಕೊಂದು 2 ಚಿಟಿಕೆ ಅಷ್ಟು ಸೋಡಾ ಆ್ಯಡ್ ಮಾಡ್ಕೊಳತ್ತೇವೆ ರೀ. ಆಮೇಲೆ ಒಂದು 2 ಸ್ಪೂನ್ ಮೊಸರು ಆ್ಯಡ್ ಮಾಡ್ಕೋಬೇಕ್ರಿ. ಮೊಸರು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಬಜ್ಜಿ ಭಾಳ ಸಾಫ್ಟಾಗಿ ಬರ್ತಾವ್ರಿ. ನೀವು ಬೇಕಾದ್ರೆ ಹಾಕೋಬೋದ್ರಿ, ಬೇಡ ಅಂತ ಬಿಡ್ಬೋದ್ರಿ. ಇವಾಗ ಇದಕ್ಕೊಂದು ಅರ್ಧ ಸ್ಪೂನ್ನಷ್ಟು ಅಜವಾಯಿನ ಹಾಕೊಳಕತ್ತೀವಿ ರೀ. ಆಮೇಲೆ ಇದಕ್ಕೆ ಅರ್ಧ ಚಮಚಷ್ಟು ಜೀರಿಗೆಯನ್ನು ಆ್ಯಡ್ ಮಾಡ್ಕೊಳಕತ್ತೀವಿ ರೀ. ಅಜವಾಯಿನ ಜೀರಿಗೆ ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿ ಬರ್ತದೆ ರೀ. ಆಮೇಲೆ ಇದಕ್ಕೆ ಸಕ್ಕರೆ ಹಾಕ್ಕೋಬೇಕ್ರಿ. ಸಕ್ಕರೆ ಹಾಕೊಳ್ಳೋದ್ರಿಂದ ಭಾಳ ಹಾಕೋಬಾರ್ದ್ರಿ, ಒಂಚೂರು ಹಾಕ್ಬೇಕ್ರಿ. ಕಲರ್ ಚೆನ್ನಾಗಿ ಬರ್ತದೆ ರೀ ಬಜ್ಜಿದ. ಇವಾಗ ಇದಕ್ಕೊಂದು ಅರ್ಧ ಚಟಿಗೆ ಅಷ್ಟು ಅರಿಶಿನ ಆ್ಯಡ್ ಮಾಡ್ಕೊಳಕತ್ತೀವಿ ರೀ. ಆಮೇಲೆ ಅದಕ್ಕೆ ಅಕ್ಕಿ ಹಿಟ್ಟು ಹಾಕೋಬೇಕ್ರಿ. ಮೊದಲಿಗೆ ಕಡ್ಲಿ ಹಿಟ್ಟು ಹಾಕೋಬೇಕಿತ್ತ ಪೂರ್ವಕ್ಕೆ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬಜ್ಜಿ ಭಾಳ ಕ್ರಿಸ್ಪಿಯಾಗಿ ಬರ್ತಾವ್ರಿ. ಇವಾಗ ಇದಕ್ಕೆ ಕಡ್ಲಿ ಹಿಟ್ಟು ಆ್ಯಡ್ ಮಾಡ್ಕೊಳತ್ತೇವೆ ರೀ. ಇದು ಮನೆಯಾಗ ರೆಡಿ ಮಾಡಿದ ಹಿಟ್ಟು ರೀ. ನೀವು ಅಂಗಡಿ ಒಳಗಿಂದ ಯೂಸ್ ಮಾಡಿದ್ರಿ ಏನು ತೊಂದರೆ ಇಲ್ಲ ರೀ. ಇವಾಗ ಮೊದಲಿಗೆ ಏನೈತಲ್ರಿ, ನೀರು ಹಾಕೋಬಾರ್ದ್ರಿ. ಮೊದಲು ಹಂಗೆ ಡ್ರೈ ಕಲಿಸ್ಕೋಬೇಕ್ರಿ. ಒಣ ಹಿಟ್ಟನ್ನು ಫಸ್ಟಿಗೆ ಕಲಿಸ್ಕೋಬೇಕು, ಅಂದ್ರೆ ಉಪ್ಪು ಖಾರ ಎಲ್ಲ ಚೆಂದಾಗಿ ಹಿಡಿತದೆ ರೀ. ಮೊದಲೇ ನೀರು ಹಾಕಿಬಿಟ್ರಿ ಅಂದ್ರೆ ಗಂಟು ಆಗಿಬಿಡ್ತದೆ ರೀ. ಉಪ್ಪು ಖಾರ ಚೆಂದಾಗಿ ಕುಡ್ಕೊಳ್ಳಲ್ಲ. ಇವಾಗ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳಕತ್ತೀವಿ ರೀ. ನೋಡಿರಿ, ಹಿಟ್ಟಿನ ಕನ್ಸಿಸ್ಟೆನ್ಸಿ ಭಾಳ ಗಟ್ಟಿ ಇರಬಾರ್ದು, ಅಗದಿ ತಿಳಿವಿರಬಾರ್ದು ರೀ, ಮೀಡಿಯಮ್ ಆಗಿರ್ಬೇಕು. ಪ್ರಮಾಣ ಭಾಳ ಗಟ್ಟಿನೂ ಆಗಬಾರ್ದು, ಅಗದಿ ತಿಳಿವು ಆಗಬಾರ್ದು ರೀ. ಒಂದು ಹದವಾಗಿರ್ಬೇಕಷ್ಟೇ ರೀ. ಇವಾಗ ಎಣ್ಣೆ ಕಾಯಿವರೆಗೂ ಬಿಡ್ಬೇಕ್ರಿ. ಫ್ಲೇಮ್ ಮಾತ್ರ ಮೀಡಿಯಮ್ ಆಗಿ ಇಟ್ಕೋಬೇಕು, ಭಾಳ ಇಟ್ಕೋಬೇಡ್ರಿ. ಯಾಕಂದ್ರೆ ನಾವು ಕ್ಯಾಬೇಜು ಈರುಳ್ಳಿ ಬಳಸೇವಲ್ರಿ. ಜಾಸ್ತಿ ಫ್ಲೇಮ್ ಇಟ್ಕೊಳ್ಳೋದ್ರಿಂದ ಒಳಗೆ ಅವು ಕರೆಕ್ಟಾಗಿ ಬೇಯೋದಿಲ್ಲ. ಮೀಡಿಯಮ್ ಆಗಿ ಇಟ್ಕೊಂಡ್ರೆ ಚೆಂದಾಗಿ ಬೇಯ್ತಾವ್ರಿ. ಆಮೇಲೆ ಕಲರ್ ಕೂಡ ಚೆನ್ನಾಗಿ ಬರ್ತದೆ ರೀ. ಇವಾಗ ನೋಡ್ರಿ, ನಮ್ಮ ಫೇವ್ರೇಟ್ ಕ್ಯಾಬೇಜ್ ಮತ್ತು ಈರುಳ್ಳಿ ಬಜ್ಜಿ ರೆಡಿ ಆಗ್ಯದ ರೀ. ನೋಡಿರಿ, ಕಲರ್ ಎಷ್ಟು ಅದ್ಭುತವಾಗಿ ಬಂದೈತೆ ರೀ. ಅದು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಈ ಥರ ಕಲರ್ ಬರುತ್ತಾವ್ರಿ. ನೋಡಿರಿ, ಎಷ್ಟು ಕ್ರಿಸ್ಪಿಯಾಗಿ ಕಾಣತ್ತಾವ್ರಿ. ನೀವು ನಿಮ್ಮ ಮನೆಯಲ್ಲೇ ಮಾಡ್ಕೋರಿ, ನಿಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿರಿ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡ್ರಿ. ಧನ್ಯವಾದಗಳು.